ಸ್ವಲ್ಪ ನಿಧಾನಕ್ಕೆ ಹೋಗು. ಓವರ್ ಸ್ಪೀಡ್ ಬೇಡ, ನಿಧಾನಕ್ಕೆ ಹೋಗೋಣ, ರಿಲ್ಯಾಕ್ಸ್. ನಮ್ಮನ್ನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾನೆ ಬಜರಂಗಿ, ಅದಕ್ಕೆ ಈ ತರ ಸ್ಪೀಡಾಗಿ ಓಡಿಸ್ತಿದ್ದಾನೆ. ನೀನೇ ಕಾಪಾಡ್ಬೇಕು. ತುಂಬಾ ಸ್ಪೀಡಾಗಿ ಹೋಗ್ತಿದ್ಯಾ ವೇದಾಂತ್, ಸ್ವಲ್ಪ ನಿಧಾನಕ್ಕೆ ಹೋಗೋಣವಾ? ನಿಂಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಅಗ್ರಜ, ಆದರೆ ನಾವು ಹೋಗ್ಬೇಕಾಗಿದ್ದ ಜಾಗಕ್ಕೆ ಹೋಗ್ತಿದ್ದಂಗೆ ನೀನು ಈ ಕೋಪ ಎಲ್ಲ ಕರ್ಗೋಗುತ್ತೆ. ಯಾಕೆ ಅಂದರೆ ನೀನಲ್ಲಿ ನಮ್ಮಮ್ಮನ ನೋಡ್ತೀಯ, ಆಗ ನೀನು ನಮಗೆ ಥ್ಯಾಂಕ್ಸ್ ಹೇಳ್ತೀಯ ಅಗ್ರಜ. ನೋಡ್ತಾ ಇರು, ನಮ್ಮ ಫ್ಯಾಮಿಲಿ ಒಳ್ಳೆ ಟೈಮ್ ಬಂತು ಅನ್ಕೊ. ವೈದೇಹಿ ತಿರುಕನ್ ಕನಸು ಕಾಣ್ತಿದ್ದಾಳೆ. ತನ್ನ ಮಕ್ಕಳನ್ನ ಸೇರೋ ಮಹಾನ್ ಗಳಿಗೆ ಬಂದೇ ಬಿಡ್ತು ಅನ್ನೋ ಭ್ರಮೆನಲ್ಲಿದ್ದಾಳೆ. ಎಷ್ಟು ದಿನ ಮುಚ್ಚಿಟ್ಟಿರೋ ಇಷ್ಟು ನಾಜೂಕಾದ ವಿಷಯನ ಅಷ್ಟು ಸುಲಭವಾಗಿ ಎಕ್ಸ್ಪೋಸ್ ಆಗಕ್ ಬಿಡ್ತೀನ? ನೆವರ್. ಹೇಳು ಪರಮಾನಂದ. ಆ ವೈದೇಹಿ ಮಕ್ಕಳು, ಅದೇ ನಮ್ಮನೆ ಹುಡುಗರು, ನಾವು ವೈದೇಹಿನ ಕೂಡಾಕಿದ್ದ ಜಾಗದ ಕಡೆನೆ ಹೊರಟಿದಾರಂತೆ. ಅವ್ರ ಕಾರಲ್ಲಿ ಹೋಗ್ತಾ ಇರೋದನ್ನ ನಮ್ಮ ಕಡೆ ಹುಡುಗ ನೋಡಿ ಫೋನ್ ಮಾಡಿದ್ದ. ವೇದಾಂತ ಆಗಲಿ ವಿಕ್ರಾಂತ್ ಆಗಲಿ ನಾವು ವೈದೇಹಿನ ಕೂಡಾಕಿದ ಕಡೆ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೇನಾದರೂ ನಮ್ಮ ಮೇಲೆ ಅನುಮಾನ ಬಂದಿರ್ಬೋದಾ? ಅನುಮಾನ ಅಲ್ಲ ಕಣ, ಆ ವಿಕ್ಕಿಗೆ ವೈದೇಹಿ ಬದುಕಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ನಮ್ಮ ಕತೆ ಮುಗ್ದಂಗೆ. ಇದಕ್ಕೇನಾದ್ರೂ ಒಂದು ಮಾಡ್ಬೇಕಲ್ಲಕ್ಕ. ಇಲ್ಲಾಂದ್ರೆ ಪರರಪ್ಪ ನಗರದಲ್ಲಿ ನಾವಿಬ್ರು ಗೆಸ್ಟ್ ಆಗಿ ಉಳ್ಕೊಳ್ಳೋದು ಗ್ಯಾರಂಟಿ. ಅಕ್ಕ, ನಮ್ಮ ಕಡೆ ಹುಡುಗರನ್ನ ಏನಾದ್ರು ಕಳಿಸ್ಕೊಳ್ಳ? ಏನ್ ಪ್ರಯೋಜನ? ಅವ್ರನ್ನೆಲ್ಲ ಹೊಡೆದು ಓಡಿಸ್ತಾರೆ. ಜೊತೆಗೆ ಆ ಧ್ರುವ ಬೇರೆ ಇದಾನಲ್ಲ, ಬಲದಿಂದ ಅವ್ರನ್ನೆಲ್ಲ ಕಟ್ಟಾಕಕ್ಕಾಗತ್ತ? ಇದೇನಕ್ಕ ಇಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ? ನಿನ್ಗೇನು ಭಯ ಆಗ್ತಾ ಇಲ್ವಾ? ನಾವೇನಾದ್ರೂ ಮಾಡಿ ಇದನ್ನ ತಡಿಬೇಕಲ್ವಾ? ನಾವ್ಯಾಕೋ ತಡಿಬೇಕು? ಆ ವೈದೇಹಿನೇ ತಡಿತಾಳೆ ಬೇಡ. ಅವಳು ಹೆಂಗಕ್ಕ ತಡಿತಾಳೆ? ಇವರೆಲ್ಲ ಆಲ್ರೆಡಿ ಹೊರಟು ಬಂದಾಯ್ತಲ್ಲ. ಅವರಷ್ಟೇ ಅಲ್ಲ, ಆ ವೈದೇಹಿ ಕೂಡ ಅಲ್ಲೇ ಹೋಗ್ತಿದ್ದಾಳೆ. ಅಕ್ಕ, ನಾನ್ ಮೆಂಟ್ಲಾಗಿದ್ದೇನ ಇಲ್ಲ ನೀನ್ ಮೆಂಟ್ಲಾಗಿದ್ಯಾ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಅಲ್ಲಕ್ಕ, ಇವರೆಲ್ಲ ಒಟ್ಟೊಟ್ಟಿಗೆ ಸೇರಿ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಕ್ಬಿಟ್ರೆ ನಾವಿಬ್ಬರು ಗಾನ್ ಕೇಸ್ ಅಲ್ವಾಕ? ಸೊ ಇಲ್ಲಿ ಏನ್ ನಡೀತಿದೆ? ನೀನೇನ್ ನಡೆಸ್ತಾ ಇದೀಯಾ? ನನ್ಗೇನು ಅರ್ಥ ಆಗ್ತಾ ಇಲ್ಲಕ್ಕ. ನನ್ BP ರೈಸ್ ಆಗಿ ತಲೆ ಚಕ್ಕರ್ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡ ಪರಮಾನಂದ, ಎಲ್ಲ ನನಗೆ ಹೇಗೆ ಬೇಕೋ ಹಾಗೇ ಆಗತ್ತೆ. ವಿಷಯ ಏನಪ್ಪ ಅಂದ್ರೆ, ಆದ್ಯ ಶಾಪಿಂಗ್ ಅಂತ ಹೋಗಿದ್ದಾಳೆ. ಆಗ ಈಗ ನಿನ್ನ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಯ್ತು ಬಿಡು. ನೋ ಪ್ರಾಬ್ಲಮ್, ನೀನು ಹೇಳಿದ್ದೆಲ್ಲ ಅರೇಂಜ್ ಮಾಡ್ತೀನಿ ಬಿಡು.
ನೀವು ಹೇಳಿದ ಲೊಕೇಶನ್ ಇದೆ ಮ್ಯಾಮ್. ಸರಿಯಾದ ಸಮಯಕ್ಕೆ ಬಂದಿದ್ದೀವಿ. ತುಂಬಾ ಉಪಕಾರ ಆಯ್ತಪ್ಪ. ಇಳಿಯ ಕೆಳಗಡೆ. ಇಲ್ಲಿಗೆ ಯಾಕೆ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ? ಯಾವ ಜಾಗ ಇದು? ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನ ಮನೆಗೆ ಹೋಗ್ಬೇಕು. ಒಳ್ಳೆ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ವಾ? ಇವಾಗ ನೀನಾಗಿ ನೀನ್ ಕೆಳಗಿಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವಾಗಿ ಹೇಳಿಸ್ಬೇಕಾಗುತ್ತೆ. ಇಲ್ಲ, ನಾನು ಇಳಿಯಲ್ಲ. ನನ್ನ ಮನೆಗೆ ಹೋಗ್ಬೇಕು. ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ. ಏನ್ರ ಮುಖ ನೋಡ್ತಾ ಇದ್ದೀರಾ? ಇಳಿಸೋ ಬಿಡಿ ನನ್ನ. ಬಿಡಿ ನನ್ನ. ನಿಮಗೆ ಕೈ ಮುಗಿತೀನಿ ನೋಡಿ. ನನಗೆ ಮಕ್ಕಳಿದ್ದಾರೆ, ನನಗೂ ಮನೆ ಇದೆ, ನಾನು ಹೋಗ್ಬೇಕು. ಬಿಡಿ ನನ್ನ. ಬಾಯಿ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳ್ಬೇಕು. ನಾನು ಯಾಕೆ ಇಲ್ಲಿರ್ಬೇಕು? ನನಗೆ ಮನೆ ಇದೆ, ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಿದ್ದಾರೆ. ದಯವಿಟ್ಟು ನನಗೆ ಮನೆಗೆ ಬಿಡಿ. ನೀವೆಲ್ಲ ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ದಯವಿಟ್ಟು ನನಗೆ ನನ್ನ ಮನೇಲಿ ಬಿಟ್ಬಿಡಿ ಪ್ಲೀಸ್. ನನ್ನ ಮನೆಗೆ ಹೋಗ್ಬೇಕು. ಬಿಡಿ ನನ್ನ. ಸುಹಾಸಿನಿ, ನನ್ನ ಸುಹಾಸಿನಿ, ನನ್ನ ಯಾರೋ ಕರ್ಕೊಂಡು ಹೋಗ್ತೀನಿ. ಬಿಟ್ರು. ಸುಮ್ಮನೆ ಬಂದ್ರೆ ಸರಿ. ಬಿಡಿ ನನ್ನ. ಮೇಡಮ್ ಮೇಡಮ್, ಟೈಮ್ ಆಯ್ತು, ದುಡ್ಡು ಕೊಟ್ಟಿದ್ರು, ಹೊರಡ್ತಾ ಇದೆ. ತುಂಬಾ ಉಪಕಾರ ಆಯ್ತು ಕಣಪ್ಪ. ಪರವಾಗಿಲ್ಲ ಮೇಡಮ್, ನೀವು ಬರ್ಬೇಕಾದ್ರೆ ನೋಡ್ದೆ ತುಂಬಾ ಟೆನ್ಷನ್ ಅಲ್ಲಿ ಇದ್ರಿ, ಸೊ ಅದಕ್ಕೆ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಬಂದೆ. ಮೇನ್ ರೋಡ್ ಅಲ್ಲಿ ಕರ್ಕೊಂಬಂದಿದ್ರೆ ಇನ್ನೂ ಟ್ರಾಫಿಕ್ ಅಲ್ಲೇ ಇರ್ತಾ ಇದ್ವಿ. ಒಳ್ಳೇದಾಯ್ತಪ್ಪ. ಮೇಡಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಜಾಗಕ್ಕೆ ಯಾರು ಒಬ್ಬೊಬ್ರೆ ಬರಲ್ಲ, ಅಂತದ್ರಲ್ಲಿ ಒಬ್ರೇ ಬಂದಿದ್ದೀರಲ್ಲ ಮೇಡಮ್. ಇದು ನಂಗೆ ಹೊಸ ಜಾಗ ಅಲ್ಲಪ್ಪ. ಈಗ ನಾನು ಒಬ್ಳೇ ಅಲ್ಲ, ನನ್ನ ಮಕ್ಕಳು ಬರ್ತಾರೆ. ನನಗಿಂತ ಮೊದಲು ನನ್ನ ಮಕ್ಕಳು ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ ಅವಸರ ಮಾಡಿ ನಾನು ಬಂದೆ. ಆದರೆ ನನ್ನ ಮಕ್ಕಳು ಇನ್ನೂ ಬಂದಿಲ್ಲ. ಒಳ್ಳೇದೇ ಆಯ್ತು, ನಾನು ಅವ್ರಿಗಿಂತ ಬೇಗ ಬಂದಿದ್ದು. ನಾನಿಲ್ಲಿ ಇರ್ತೀನಿ ಅನ್ನೋ ನಿರೀಕ್ಷೆಯಲ್ಲಿ ತಾನೇ ನನ್ನ ಮಕ್ಕಳು ಬರೋದು. ಅವ್ರಿಲ್ಲಿ ಬಂದಾಗ ನನ್ನ ನೋಡ್ದಾಗಲ್ವಾ ನಾನು ಅವ್ರಿಗೆಲ್ಲ ಸತ್ಯನೂ ಹೇಳಕ್ಕಾಗೋದು. ಇವತ್ತು ಎಲ್ಲ ಹೇಳ್ತೀನಿ, ಎಲ್ಲ ಸತ್ಯನೂ ಹೇಳ್ತೀನಿ. ದೇವ್ರೆ, 25 ವರ್ಷಗಳ ನಂತರ ಆದ್ರೂ ನಿನಗೆ ನನ್ನ ಮೇಲೆ ಕರುಣೆ ಬಂತಲ್ಲ. ಕೊನೆಗೂ ನನಗೆ ನನ್ನ ವನವಾಸದಿಂದ ಮುಕ್ತಿ ಕೊಟ್ಟು ನನ್ನ ಮಕ್ಕಳ ಹತ್ರ ಸೇರೋ ಹಾಗೆ ಮಾಡ್ತಿದ್ಯಾ. ಇದೇ ಜಾಗದಲ್ಲಿ ನಾನು ಸತ್ತು ಹೋಗ್ತೀನಿ ಅನ್ಕೊಂಡಿದ್ದೆ. ಒಂದೇ ಒಂದು ಅವಕಾಶ ಸಿಕ್ಕಿದ್ರು ಮತ್ತೆ ನಾನು ಈ ಕಡೆ ಮುಖ ಹಾಕದೆ ಓಡ್ ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಾನೇ ಇಲ್ಲಿಗೆ ಬಂದಿದ್ದೀನಿ. ಇಷ್ಟು ವರ್ಷ ನಾನು ಇಲ್ಲೇ ನರಕ ಅನುಭವಿಸಿದ್ದೀನಿ ಅಂತ ನನ್ನ ಮಕ್ಕಳಿಗೆ ಧೈರ್ಯವಾಗಿ ಹೇಳ್ತೀನಿ. ಆ ಸುಹಾಸಿನಿ ನನ್ನನ್ನು ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾಳೆ ಅಂತ ಮಕ್ಕಳಿಗೆ ನಾನು ಹೇಳ್ತೀನಿ. ಇಷ್ಟು ವರ್ಷ ನೀವು ನಂಬಿರೋದೆಲ್ಲ ಸತ್ಯ ಅಲ್ಲ. ಸುಹಾಸಿನಿ ನಿಮ್ ಹೆತ್ತ ತಾಯಿ ಅಲ್ಲ. ನೀವೆಲ್ಲರೂ ಭ್ರಮೇಲಿದ್ರಿ ಅಂತ ನಾನು ಅವ್ರಿಗೆ ಹೇಳಿದಾಗ ಅವರು ಬಾಯಿ ತುಂಬಾ ನನ್ನನ್ನ ಅಮ್ಮ ಅಂತ ಕರೆದ್ರೆ
ನನಗಷ್ಟೇ ಸಾಕು. ಅದೇ ನನ್ನ ಕನ್ಸು ಕೂಡ ಹೌದು. ನನ್ನ ಮಕ್ಕಳು ನನ್ನ ಮಾತನ್ನ ನಂಬ್ತಾರ? ನಾನು ವೈಜಯಂತಿ ಅಲ್ಲ, ವೈದೇಹಿ ನಿಮ್ಮಮ್ಮ ಅಂತ ಹೇಳಿದ್ರೆ ನನ್ನ ಮಾತನ್ನ ಅವರು ಅರ್ಗಿಸ್ಕೋತಾರ? ನಾನು ಅನ್ಕೊಂಡ ಹಾಗೆ ಅವ್ರು ನನ್ನನ್ನು ಒಪ್ಕೊಂಡು ಪ್ರೀತಿ ತೋರಿಸ್ತಾರ? ಅಥವಾ ಇಷ್ಟು ವರ್ಷದಿಂದ ಅವರಿಂದ ದೂರ ಇದ್ದೆ ಅಂತ ನನ್ನ ದೂರ ಮಾಡ್ಬಿಡ್ತಾರ? ಇಲ್ಲ ಇಲ್ಲ, ನನ್ನ ಮಕ್ಕಳು ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಇದ್ರಲ್ಲಿ ಅವ್ರದ್ದೇನ್ ತಪ್ಪಿದೆ? ಅವ್ರಿಗೆ ನಾನು ತಿಳಿಸಿ ಹೇಳ್ತೀನಿ, ನಿಮ್ದೇನು ತಪ್ಪಿಲ್ಲ ಅಂತ ಅರ್ಥ ಮಾಡಿಸ್ತೀನಿ. ಅಮ್ಮ ಹೇಳಿರೋ ಪರ್ಟಿಕ್ಯುಲರ್ ಡಿಸೈನ್ ಇರೋ ಬನಾನಾ ಸಿಲ್ಕ್ ಸ್ಯಾರಿ ಎಲ್ಲೂ ಸಿಗ್ತಾ ಇಲ್ಲ. ಸ್ಪೆಷಲಿ ಅವ್ರು ಮೆನ್ಷನ್ ಮಾಡಿರೋ ಕಲರು. ಫಸ್ಟ್ ಟೈಮ್ ಅವ್ರು ನನಗೇನೋ ತಗೊಂಬಾ ಅಂತ ಹೇಳಿದ್ದಾರೆ. ಇವಾಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರ ಅಂತ. ಹೇಳು ಅದ್ಯ. ಹಲೋ ಅಮ್ಮ, ನೀವ್ ಹೇಳಿದ ಸ್ಯಾರಿ ಎಲ್ಲೂ ಸಿಗ್ತಾ ಇಲ್ಲ. ತುಂಬಾ ಕಡೆ ವಿಚಾರಿಸ್ದೆ. ನೀವ್ ಹೇಳಿದ ಡಿಸೈನ್ ಅಂಡ್ ಪ್ಯಾಟರ್ನ್ ಸಿಗ್ತಾ ಇದೆ, ಬಟ್ ಕಲರ್ ಸಿಗ್ತಾ ಇಲ್ಲ. ಈಗ ಏನ್ ಮಾಡ್ಲಿ? ಸಿಗಲ್ಲ ಅಂತಾನೆ ಅಲ್ಲ, ಪರ್ಟಿಕ್ಯುಲರ್ ಆಗಿ ಅದೇ ಬೇಕು ಅಂತ ಹೇಳಿದ್ರು. ಗೆಲ್ದೆ ಇರೋದನ್ನ ನೀನಲ್ಲ, ಯಾರ ಹತ್ರನೂ ತರಕ್ಕಾಗಲ್ಲ. ಅಮ್ಮ ಕೇಳಿಸ್ತಾ ಇದೆಯಾ? ಹಾ ಅದ್ಯ, ಈ ಕೇಳಿಸ್ತಿದೆ. ನೀನ್ ಬೇರೆ ಕಡೆ ಎಲ್ಲ ವಿಚಾರಿಸಿದ್ಯಾ? 7-8 ಅಂಗಡಿಯಲ್ಲಿ ಹುಡುಕ್ದೆ ಅಮ್ಮ. ನೀವ್ ಹೇಳಿದ ಪ್ಯಾಟರ್ನಲ್ಲಿ ಬೇರೆ ರೇಷ್ಮೆ ಸೀರೆಲ್ ಸಿಗತ್ತೆ, ತಗೊಂಬರ್ಲಾ? ಬೇಡ ಅದ್ಯ, ರೇಷ್ಮೆ ಸೀರೆ ನನ್ನ ಹತ್ರ ತುಂಬಾ ಇದೆ. ಹಾಗಾದ್ರೆ ಈಗ ಏನ್ ಮಾಡ್ಲಿ ಅಮ್ಮ? ಇನ್ನೇನ್ ಮಾಡಕ್ಕಾಗತ್ತೆ, ಮನೆಗ್ ಬಂದ್ಬಿಡ. ಸಾರಿ ಅಮ್ಮ, ನೀವ್ ಹೇಳಿ ಸಾರಿ ಯಾವ ಅಂಗಡಿಯಲ್ಲೂ ಸಿಗ್ಲಿಲ್ಲ. ನನ್ನಿಂದ ನಿಮಗೆ ಬೇಜಾರಾಗಿರುತ್ತೆ ಅಲ್ವಾ? ಇಟ್ಸ್ ಓಕೆ ಆದ್ಯ, ಇನ್ನೊಂದ್ಸಲ ಯಾವಾಗ್ಲಾದ್ರೂ ತಗೊಂಡ್ರಾಯ್ತು. ನೀನು ತುಂಬಾ ಟಯರ್ಡ್ ಆಗಿರ್ತೀಯ, ಮನೆಗ್ ಬೇಗ ಬಂದ್ಬಿಡ. ನೋ ವರೀಸ್. ಸರಿ ಅಮ್ಮ, ಹೊರಡ್ತೀನಿ. ನನ್ನ ಕಾರು ಅಲ್ಪ ಹಾಕಿ ಮಾಡಿದಿನಲ್ಲ. ಯಾಕ್ರೋ ನನ್ನನ್ನು ಹೀಗೆ ಕಟ್ಟಾಕಿದ್ದೀರಾ? ನನಗೇನ್ ದ್ರೋಹ ಮಾಡಿದ್ದೆ? ಬಿಡ್ರೋ ನನ್ನ. ನನ್ನ ಮನೆಗೆ ಹೋಗ್ಬೇಕು, ನನ್ನ ಮಕ್ಕಳನ್ನ ನೋಡ್ಬೇಕು. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಯಾರನ್ನ ಕರ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೋ, ನಾನು ಅವಳಲ್ಲ. ನನ್ನನ್ನು ಬಿಡ್ರೋ, ನನ್ನ ಮನೆಗೆ ಹೋಗ್ಬೇಕು. ಬಿಡ್ರೋ. ಹಲೋ ಸರ್, ಎಲ್ಲಿದ್ದೀರಾ? ರೀಚ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ? ಇನ್ನೊಂದು 5 minutes ರೀಚ್ ಆಗ್ತೀವಿ.
ಓಕೆ ಬಾಸ್. ಕ್ಯೂರಿಯಾಸಿಟಿ ಅಚೀವ್ಮೆಂಟ್ ಕಡೆ ಇರಬೇಕು, ಈ ರೀತಿಯಾದ ಅಸಂಬದ್ಧ ವಿಚಾರಗಳ ಮೇಲಲ್ಲ. ಇದೇ ಎಫರ್ಟ್ಸ್ನ ಒಳ್ಳೆ ಕೆಲಸಕ್ಕೆ ಹಾಕಿದ್ರೆ ಇಷ್ಟೊತ್ತಲ್ಲಿ ಏನಾದರೂ ಅಚೀವ್ ಮಾಡ್ತಿದ್ರೆ. ವೇದಾಂತ್, ನೀನ್ ಯಾಕೆ ಪೂರ್ವಗ್ರಹ ಹಿಡ್ಕೊಂಡು ಮಾತಾಡ್ತಿದ್ಯಾ? ಅವ್ರ ಪ್ರಕಾರ ಇದು ಒಳ್ಳೆ ಕೆಲಸನೇ ಇರ್ಬೋದಲ್ವಾ? ಯಾವ್ದಕ್ಕೂ ಅಲ್ಲಿಗೆ ಹೋಗಿ ಸತ್ಯಾಸತ್ಯತೆನ ಅರ್ಥ ಮಾಡ್ಕೊಂಡು ಮಾತಾಡೋದು ಬೆಟರ್ ಅಲ್ವಾ? ಯಾರಿಗ್ ಗೊತ್ತು, ಅಲ್ಲಿಗೆ ಹೋದ್ಮೇಲೆ ನೀನ್ ಅನ್ಕೊಳ್ದೇ ಇರೋದೇ ಆಗ್ಬೋದಲ್ಲ. ನೋಡು, ಅಣ್ಣ ತಮ್ಮಂದ್ರ ಮಧ್ಯೆ ನೀನ್ ಎಂಟ್ರಿ ಆಗೋದು ಸರಿ ಇಲ್ಲ ಅಷ್ಟೇ. ಇನ್ ನಿಮಗಷ್ಟೇ ಸಂಬಂಧಪಟ್ಟಿರೋದಲ್ಲ ವೇದಾಂತ್. ಅಮೂಲ್ಯ, ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನೋಡಿ, ನಾನು ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾವು ಹೋಗ್ತಿರೋ ಜಾಗ ಇನ್ನೇನು ರೀಚ್ ಆಗ್ತೀವಿ, ಆದ್ರೆ ಅಲ್ಲಿಂದ ನೀವು ಬೇರೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಜಾಗನ? ಅದೇ ಯಾವ್ದಾಗ ರಜಾ? ಆ ಜಾಗದಲ್ಲಿ ಸುಹಾಸಿನಿ ಎಂಬ ಪಾದಗಳಿರ್ತಾನೆ. ಅಲ್ಲಿಗೆ ಹೋಗಿ ನೀವು ಕಾಲಿಗೆ ಬೀಳ್ಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಪಾದಕ್ಕೆ ಬೀಳೋಕ್ಕೆ ಅವಳೇನು ದೇವತೆ ಅಲ್ಲ. ಅವಳೇನು ಅನ್ನೋದು ಇವತ್ತು ನಿಂಗೆ ಅರ್ಥ ಆಗುತ್ತೆ. ನಿಂಗೆ ಇವತ್ತು ದೊಡ್ಡ ಆಘಾತನೇ ಆಗುತ್ತೆ ಅಗ್ರಜ. ತುಂಬ ಕಷ್ಟ ಆಗುತ್ತೆ. ನಿನ್ನ ನಂಬಿಕೆಗೆ ಪೆಟ್ಟು ಬೀಳುತ್ತೆ. ಆದರೆ ಅದು ಅನಿವಾರ್ಯ. ಅದನ್ನು ಎದುರಿಸೋಕ್ಕೆ ನೀನು ರೆಡಿ ಆಗಲೇಬೇಕು. ನೀನು ಹೇಳಿದ ಪಾದ ಇವತ್ತು ಮನೆಯಿಂದ ಆಚೆ ಕಡೆ ಪಾದ ಬಿಡಿಸೋ ಸಮಯ ಬರುತ್ತೆ. ಯಾಕಂದ್ರೆ ನ್ಯಾಯ ಎಲ್ಲರಿಗೂ ಒಂದೇ ಅಣ್ಣ. ಸ್ವರಬಡಿತದ ಸಾರಥ ಧರೆಗಿಳಿದಿರು ಸ್ವರಬಡಿತದ ಸಾರಥಿ. ಮಕ್ಕಳ, ಇವತ್ತು ನನಗೆ ನಿಮ್ಮನ್ನ ತುಂಬಾ ನೋಡ್ಬೇಕು ಅನಿಸ್ತಾ ಇದೆ. ಇಷ್ಟ ದಿನ ನಿಮ್ಮನ್ನ ನೋಡ್ಲಿಲ್ಲ ಅಂತಲ್ಲ, ಆದ್ರೆ ಇವತ್ತು ನಿಮ್ಮ ನಿಜವಾದ ತಾಯಿಯಾಗಿ ಮುಂದೆ ನಿಲ್ಲಬೇಕು ಅಂತ ನನಗನ್ಸ್ತಾ ಇದೆ. ಈ ಕ್ಷಣಕ್ಕೋಸ್ಕರ ಇಷ್ಟು ವರ್ಷದಿಂದ ಉಸಿರು ಹಿಡ್ಕೊಂಡು ಬದುಕಿದ್ದೀನಿ. ಅವರಿಂದ ನಾನು ತುಂಬ ಅಮ್ಮ ಅಂತ ಅನ್ಸ್ಕೊಂಡ್ರೆ ಈ ಜೀವಕ್ಕಷ್ಟೇ ಸಾಕು. ಅದಾದ್ಮೇಲೆ ನನ್ನ ಸತ್ರು ಪರವಾಗಿಲ್ಲ. ಪ್ರಜ್ವಲ್,
ನೀವು ಹೇಳಿದ ಲೊಕೇಶನ್ ಇದೆ ತಾನೆ, ಎಲ್ಲ ಕರೆಕ್ಟ್ ಆಗಿದೆಯಾ? ಹೌದು ಸರ್, ಇದೇ ಜಾಗ. ನಿಮ್ಮ ತಾಯಿ ಇಲ್ಲೇ ಕೂಡ ಹಾಕಿದಾರಂತ ಇನ್ಫಾರ್ಮೇಶನ್ ಸಿಕ್. ಬನ್ನಿ ಹೋಗೋಣ ಸರ್. ಓಕೆ ಅಗ್ರಜ, ಇಲ್ಲಿವರೆಗೂ ಬಂದು ಒಳಗಡೆ ಬರಲ್ವಾ ಅಗ್ರಜ? ಬಾ ಅಗ್ರಜ. ಇಲ್ದೇನವ್ರನ್ನ ಹುಡ್ಕೋದ್ರಲ್ಲಿ ನನಗೆ ಯಾವ ಇಂಟ್ರೆಸ್ಟ್ ಇಲ್ಲ. ನಮ್ಮಮ್ಮ ಮನೇಲಿ. ಬಾ ಅಗ್ರಜ ಪ್ಲೀಸ್, ಹಠ ಮಾಡಬೇಡ. ನೋ ವಿಕ್ರಾಂತ್, ನಾನು ಇಲ್ಲಿಗೆ ಅಮ್ಮ ಇದ್ದಾರೆ ಅನ್ನೋ ಹೋಪ್ಸ್ ಇಟ್ಕೊಂಡು ಬಂದಿಲ್ಲ. ನೀನು ಹೇಳೋ ಮಾತು ನನಗೆ ಎಲ್ಲಷ್ಟು ನಂಬಿಕೆ ಇಲ್ಲ. ಹಾಗಿದ್ರೆ ಮತ್ತೆ ಯಾಕೆ ಬಂದೆ ಅಗ್ರಜ? ನೀವು ಅನ್ಕೊಂಡಿರೋದೆಲ್ಲ ಸುಳ್ಳು ಅಂತ ನಿಮ್ಮ ಎದುರು ನಿಂತು ತೋರಿಸೋದಕ್ಕೆ. ಇಷ್ಟೊಂದು ಹಠ ಮಾಡ್ಬೇಡ ವೇದಾಂತ್. ಇವರಿಬ್ರು ನಿನ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ನೀನು ಅದೇ ತರ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ. ಬಂದ್ ನೋಡೋದ್ರಿಂದ ಏನಾಗ್ಬಿಡುತ್ತೆ? ಹಾಗಂತ ಇಲ್ದೇ ಇರೋದಕ್ಕೆಲ್ಲ ಗೌರವ ಕೊಡೋದಕ್ಕೆ ಆಗೋದಿಲ್ಲ ಅಮೂಲ್ಯ. ಇವ್ರುಗಳು ಅನ್ಕೊಂಡಿರೋದೇ ಬೇರೆ, ವಾಸ್ತವನೇ ಬೇರೆ. ಇವರು ಇಲ್ಲಿ ಅಮ್ಮ ಇದ್ದಾರೆ ಅಂತ ನನಗೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನಾನು ಹಾಗೆ ಅನ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಸತ್ಯ ಏನು ಅಂತ ನನಗೆ ಗೊತ್ತು. ಸತ್ಯ ಯಾವಾಗ್ಲೂ ನಾವ್ ಅನ್ಕೊಂಡಿದ್ಕಿಂತ ಒಂದ್ ಹೆಜ್ಜೆ ಮುಂದೆ ಇರುತ್ತೆ ಅಂತ ಹೇಳ್ತಾರೆ. ನೀನ್ ಅನ್ಕೊಂಡಿದ್ದಷ್ಟೇ ಸತ್ಯ ಅಲ್ದೇನೂ ಇರ್ಬೋದಲ್ವಾ? ಪ್ರತ್ಯಕ್ಷವಾಗಿ ನೋಡೋ ಅವಕಾಶ ಸಿಕ್ತಾಗ್ಲೂ ಯಾಕೆ ಹಿಂದೆ ಸರಿತಿದ್ಯಾ? ಯಾಕೆ ಈ ನಂಬಿಕೆಗೆ ಪೆಟ್ಟು ಬೀಳುತ್ತೇನೋ ಭಯನಾ ನಿಂಗೆ? ಪ್ರತ್ಯಕ್ಷವಾಗಿ ನೋಡಿರೋ ನಾನು